ಹಾಲಿ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗಕಾಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಧಾನ ಪರಿಷತ್ ಸದಸ್ಯನ ವಿರುದ್ಧ ದಾಖಲಾಗಿದ್ದ ಅಸಹಜ ಲೈಂಗಿಕ ಪ್ರಕರಣವದು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಅಸಹಜ ಲೈಂಗಿಕ ಪ್ರಕರಣ ಅರ್ಥಾತ್ ಅನೈಸರ್ಗಿಕ ಲೈಂಗಿಕ ಪ್ರಕರಣ. ಹಾಲಿ ಎಂಎಲ್ಸಿ ಆಗಿರುವ ಸೂರಜ್ ರೇವಣ್ಣ ಮಾಜಿ ಪ್ರಧಾನಿಯ ಮೊಮ್ಮಗ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಅಸಹಜ ಲೈಂಗಿಕ ಪ್ರಕರಣದಲ್ಲಿ ತಾತ್ಕಾಲಿಕ ನಿರಾಳತೆಯನ್ನ ಅನುಭವಿಸುತ್ತಿದ್ದ ಸೂರಜ್ ರೇವಣ್ಣರಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಡೆಸಿದ ತನಿಖಾ ಬಿ ರಿಪೋರ್ಟ್ ಅದನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ. ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ ರೇವಣ್ಣರಿಗೆ ಮತ್ತೆ ಹೊಸ ಸಂಕಷ್ಟವೊಂದು ಎದುರಾಗಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಸರ್ಕಾರವೇ ರಚಿಸಿದ್ದ ಎಸ್ಐಟಿ, ಆ ಎಸ್ಐಟಿ ತನಿಖಾ ತಂಡ ಸಂತ್ರಸ್ತ ಯುವಕನನ್ನ ಪ್ರಾಥಮಿಕ ತನಿಖೆಗೆ ಒಳಪಡಿಸಿದ ಆರಂಭಿಕ ಘಟ್ಟದಲ್ಲೇ ಈ ಪ್ರಕರಣ ಒಂದಷ್ಟು ತೀವ್ರತೆಯನ್ನು ಪಡೆದುಕೊಂಡಿತ್ತು. ಸೀನ್ ಆಫ್ ಕ್ರೈಮ್ ಸ್ಥಳ ಮಹಜರು ನಡೆಸುವ ಸಂದರ್ಭದಲ್ಲೂ ಕೂಡ ಸಂತ್ರಸ್ತ ತದ್ವಿರುದ್ಧ ಹೇಳಿಕೆ ಕೊಡುತ್ತಿದ್ದಾನೆ, ಹೀಗೆ ಅಂತೇಳಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಎಸ್ಐಟಿ ತನಿಖಾ ತಂಡ ಕೋರ್ಟಿಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ. ಹಾಗಾದ್ರೆ ಬಿ ರಿಪೋರ್ಟ್ ಅಂದ್ರೆ ಏನು? ಬಿ ರಿಪೋರ್ಟ್ ಅಂದ್ರೆ ಒಂದು ಪ್ರಕರಣದ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳು ತಾಳೆ ಆಗದೆ ಇದ್ದಾಗ, ಒಂದು ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಇರುತ್ತೋ ಆ ಆರೋಪ ಸತ್ಯವಾಗದೇ ಇದ್ದಾಗ ತನಿಖಾ ತಂಡ ಅದನ್ನ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು. ಬಿ ರಿಪೋರ್ಟ್ ಅಂದ್ರೆ ಈ ಪ್ರಕರಣಕ್ಕೂ ಆರೋಪ ಹೊತ್ಕೊಂಡಿರೋ ಆರೋಪಿಗೂ ಯಾವುದೇ ಸಂಬಂಧವಿಲ್ಲ, ಇದೊಂದು ನಿರಾಧಾರ ಆರೋಪ ಅನ್ನೋ ಮಟ್ಟಕ್ಕೆ ಬಿ ರಿಪೋರ್ಟ್ ಬರುತ್ತೆ. ಬಿ ರಿಪೋರ್ಟ್ ಒಬ್ಬ ಮನುಷ್ಯನ ಅಥವಾ ಆರೋಪ ಹೊತ್ಕೊಂಡಿರುವ ಆರೋಪಿಗೆ ಅದು ತಾತ್ಕಾಲಿಕ ರಿಲೀಫ್ ಕೊಡುತ್ತೆ. ಆ ಬಿ ರಿಪೋರ್ಟ್ ಅನ್ನೇ ಎಸ್ಐಟಿ ತನಿಖಾ ತಂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು. ಕಾರಣ ಎಂಎಲ್ಸಿ ಆಗಿರೋದ್ರಿಂದ ಇದರ ತೀರ್ಪು ಪ್ರಕಟ ಆಗೋದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ. ಹಾಗಾಗಿ ನ್ಯಾಯಾಲಯ ಆ ಬಿ ರಿಪೋರ್ಟ್ ಅನ್ನ ನಖಶಿಕಾಂತವಾಗಿ ತಿರಸ್ಕಾರ ಮಾಡಿದೆ. ನೀವು ಹೊಸತಾಗಿ ತನಿಖೆ ಮಾಡಬೇಕು, ಆ ತನಿಖೆ ಮಾಡಿದ ವರದಿಯನ್ನು ತ್ವರಿತವಾಗಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಅಲ್ಲಿ ವಿಶ್ಲೇಷಣೆಗಳು ಹಲವಾರಿದ್ದಾವೆ. ಕೆಲವೊಮ್ಮೆ ಒಂದು ಪ್ರಕರಣದ ಬಿ ರಿಪೋರ್ಟನ್ನು ಏಕಾಏಕಿ ತಿರಸ್ಕಾರ ಮಾಡೋದಕ್ಕೆ ಬರೋದಿಲ್ಲ. ಆದರೆ ನ್ಯಾಯಾಲಯ ಇವತ್ತು ತಿರಸ್ಕಾರ ಮಾಡಿದೆ. ತಿರಸ್ಕಾರ ಮಾಡಿದ ನಂತರ ಹೊಸತಾಗಿ ಮತ್ತೆ ತನಿಖೆ ಮಾಡಬೇಕು, ಅದರ ವರದಿಯನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು. ಅದಕ್ಕೆ ನಿಶ್ಚಿತ ಕಾಲಾವಧಿಯನ್ನು ಕೊಡಲಾಗಿದೆ. ಈಗ ಮತ್ತೆ ಸೂರಜ್ ರೇವಣ್ಣ ವಿಚಾರಣೆಗೆ ಒಳಗಾಗಬೇಕಾಗಿ ಬರುತ್ತೆ. ಜೊತೆಗೆ ಇವರು ಎಲ್ಲಿ ಕರೆಸ್ಕೊಂಡಿದ್ರು ಆ ಯುವಕನನ್ನ, ಆ ಯುವಕ ಕೂಡ ವಿಚಾರಣೆಗೆ ಒಳಗಾಗಬೇಕಾಗಿ ಬರುತ್ತೆ. ಇನ್ನು ಆ ಸಂತ್ರಸ್ತ ಆಗ ಹೇಳಿದ ಹೇಳಿಕೆಗೂ ಈಗ ಹೇಳಿದ ಹೇಳಿಕೆಗೂ ತಾಳೆ ಹಾಕಲಾಗುತ್ತೆ. ಕೆಲವೊಮ್ಮೆ ವ್ಯವಸ್ಥಿತವಾಗಿದ್ದರೆ ಆಗ ಹೇಳಿರೋ ಹೇಳಿಕೆಗೂ ಈಗ ಹೇಳೋ ಹೇಳಿಕೆಗೂ ವ್ಯತ್ಯಾಸಗಳು ಬರ್ತವೆ. ಮತ್ತು ಅದನ್ನು ಇನ್ವೆಸ್ಟಿಗೇಷನ್ ಟೀಮ್ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಟಿರ್ತವೆ. ನೀನು ಆಗೊಂದ್ಸತಿ ಈ ತರಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಈ ಕತೆ ಯಾಕೆ ಬದಲಾಗ್ತಾ ಇದೆ? ಸತ್ಯಾಸತ್ಯತೆಗಳ ಪರಿಶೀಲನೆಗಳು ನಡಿಬೇಕು. ಮತ್ತೆ ಸೂರಜ್ ರೇವಣ್ಣ ವಿಚಾರಣೆಗೆ ಒಳಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಆರೋಪಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧದ ಎಸ್ಐಟಿ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಜೊತೆಗೆ ಇದೇ ವೇಳೆ ತನಿಖೆಯನ್ನು ಮುಂದುವರಿಸಬೇಕು. ಅದರಲ್ಲೂ ಡಿಸೆಂಬರ್ 29ರ ಒಳಗಾಗಿ, ಇದೇ ತಿಂಗಳು 29ರ ಒಳಗಾಗಿ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಎಸ್ಐಟಿಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಸೂರಜ್ ರೇವಣ್ಣರ ವಿರುದ್ಧ ದಾಖಲಾಗಿದ್ದು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಬಂಧನ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು. ಅದು ಬೆರಳೆಣಿಕೆ ದಿವಸಗಳಲ್ಲಿ ಅವರು ಜಾಮೀನು ಮೇಲೆ ಹೊರಗೆ ಬಂದರು. ಬಳಿಕ ಸೂರಜ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿತ್ತು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು 2024ರ ಜೂನ್ 22ನೇ ತಾರೀಕು ಜೆಡಿಎಸ್ ಕಾರ್ಯಕರ್ತನೊಬ್ಬ ದೂರು ನೀಡಿದ್ದ.
ಅದರ ಆಧಾರದಲ್ಲಿ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಜೂನ್ 23ರಂದು ಸೂರಜ್ ರೇವಣ್ಣರನ್ನು ಬಂಧಿಸಲಾಗಿತ್ತು. ಮತ್ತೊಂದೆಡೆ ಸುಳ್ಳು ಆರೋಪ ಮಾಡಿ ಹಣಕ್ಕಾಗಿ ಪೀಡಿಸಿದ್ದಾರೆ ಎಂದು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಎಂಬುವರು ಸಂತ್ರಸ್ತನ ವಿರುದ್ಧವೂ ಕೂಡ ಪ್ರತಿ ದೂರನ್ನು ದಾಖಲು ಮಾಡಿದ್ರು. ಕಾರಣ ಈ ವಿಡಿಯೋ ಇಟ್ಕೊಂಡು ಅಥವಾ ಇದನ್ನೇ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸೂರಜ್ ರೇವಣ್ಣರ ಆಪ್ತರು ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ರು. ಒಟ್ಟಾರೆ ಈ ಪ್ರಕರಣ ಹಾಗೆ ಇತ್ತು. SIT ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಆ ಬಿ ರಿಪೋರ್ಟ್ ಅನ್ನ ಈಗ ನ್ಯಾಯಾಲಯ ನಿರಾಕರಿಸಿದೆ. ಮತ್ತೆ ನೀವು ತನಿಖೆ ಮಾಡಬೇಕು, ಡಿಸೆಂಬರ್ 29ರ ಒಳಗಾಗಿ ಹೊಸ ವರದಿಯನ್ನು ಕೊಡಬೇಕು ಅಂತ. ಒಟ್ಟಾರೆ ಈ ಅನೈಸರ್ಗಿಕ ಲೈಂಗಿಕ ಪ್ರಕರಣ ಏನಿರ್ತಾವೋ, ಇಬ್ಬರ ಸಮ್ಮತಗಳಿದ್ದರೆ ಈ ಸಲಿಂಗಕಾಮಕ್ಕೆ ಅನುಮತಿ ಇದೆ. ಸಲಿಂಗಕಾಮ ಅಪರಾಧ ಅಲ್ಲ ಅನ್ನೋ ಒಂದು ವಾದ ಇದೆ, ಅದು ಅಪರಾಧ ಆಗಬೇಕು ಅನ್ನೋ ಮತ್ತೊಂದು ವಾದ ಇದೆ. ಭಿನ್ನಾಭಿಪ್ರಾಯಗಳಿದ್ದಾವೆ ಈ ವಿಚಾರಗಳಲ್ಲಿ. ಸಲಿಂಗಕಾಮ ಅಥವಾ ಹೆಣ್ಣು ನಡೆಸುವಂತಹ ಸಂಭೋಗ ಕ್ರಿಯೆ, ಈ ವಿಚಾರದಲ್ಲಿ ಇನ್ನೂ ಕೂಡ ಕಾನೂನಿನಲ್ಲಿ ವ್ಯಕ್ತವಾದಂತಹ ಯಾವುದೇ ತರಹದ ವರ್ಡಿಕ್ಟ್ಗಳಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಆತನನ್ನ ಬಲವಂತವಾಗಿ ಕರೆಸಲಾಯಿತು, ಜೊತೆಗೆ ಆತನ ದೇಹದ ಮೇಲೆ ಗಾಯಗಳನ್ನು ಮಾಡಲಾಗಿತ್ತು, ಜೊತೆಗೆ ಆತನ ದೇಹಕ್ಕೆ ನೋವು ಕೊಡುವುದರ ಮುಖಾಂತರವಾಗಿ ಸೂರಜ್ ರೇವಣ್ಣ ಹಿಂಸಾ ವಿನೋದವನ್ನ ಪಟ್ಟಿದ್ರು ಅನ್ನೋ ಆರೋಪ ಪ್ರತ್ಯೇಕವಾಗಿ ಈ ಹಿಂದೆ ಚಾರ್ಜ್ ಶೀಟ್ನಲ್ಲಿ ಅಥವಾ ಆತ ಕೊಟ್ಟಂತಹ ದೂರಿನಲ್ಲಿ ದಾಖಲಾಗಿತ್ತು. ಅದೇನೇ ಇರಲಿ, ಆ ಪ್ರಕರಣದಲ್ಲಿ ಸೂರಜ್ ರೇವಣ್ಣರಿಗೆ ಈಗ 2ನೇ ಹಂತದ ಹಿನ್ನಡೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.